ನಿನ್ಗೆ ಅದ್ರ ಬುದ್ಧಿ ಬೇಡವೆ? ಹಾಂ, ಅವ್ರೇನು ಹೇಳ್ತಾ ಇದ್ದಾರೆ ಇವಾಗ? ನಿನ್ನ ಮೇಲೂ ಸೇರಿಸ್ಕೊಟ್ಟಿದ್ರೆ ನಿನ್ನೂ ಅರೆಸ್ಟ್ ಮಾಡೋರು ಅಂತ ಹೇಳ್ತಾ ಇದ್ದಾರೆ. ಇವಾಗ ನಿಮ್ಮ ಅಪ್ಪ ಎನ್ನ ಕರ್ಕೊಂಡೋದ್ರು. ಬಿಡಿಸ್ಕೊಂಬರಕ್ಕೆ ಎಷ್ಟು ದುಡ್ಡು ಬೇಕು? ಮನೆ ಹಾಳಿ ನಿಮ್ಮ ಮತ್ತೆ ಮಾತು ಕೇಳಿ ಇಂಥದ್ದು ಮಾಡಿದಿರಲ್ಲ. ಪಾಪ ಹುಡುಗ ಎಷ್ಟು ಚೆನ್ನಾಗಿ ಪಾಯಿಂಟ್ ಮಾಡಿಕೊಟ್ಟಿದ್ದ. ನಾನೇನು ಹಿಂಗೆ ಹೇಳ್ತೀನಿ, ಇವಳಿಂದಲೇ ಎಲ್ಲ ಆಗಿರೋದಂತ ಸ್ಟೇಷನಾಗಿ. ಬಿಡ ಮತ್ತೆ ಹೋಗ್ಲಿ. ಅತ್ತೆ ಮಾತಾ ಕೇಳಬಾರ್ದಾಗಿತ್ತು. ಇವಪ್ಪಯ್ಯ ಕೇಳ್ತು ಪುಸುಕುನ. ಅವತ್ತೆ ಬರೀ ಇಂಥ ಮಾಡೋದೆ. ಮನೆ ಹಾಳು ಮುಂದೆ ಬರೀ ಮನೆ ಹಾಳು ಮಾಡೋದೆ. ನನಗೆ ಅದಕ್ಕೆ ಮತ್ತೆ ಅವಳು ಮಾತಾಡ್ಸಕ್ಕೆ ಸರ್ ಬರಲ್ಲ. ನಾನು ಆಲೇನೆ ಮಾತಾಡ್ಸೋದು ಕೈ ಬಿಟ್ಟಿದ್ವಿ ಕಣಪ್ಪ. ಅವಾಗ ಬಿಡತ್ತ, ಹೆಣ್ಮಕ್ಳು ಮನೆ ಬರ್ದಲ್ಲ ಇನ್ನೆಲ್ಗೆ ಹೋಗ್ತಾರೆ ಅಂತ ಹೇಳಿ ಮಾತಾಡ್ಸಿರಿ ಹಿಂಗೆ ತಲೆ ಮೇಲೆ ಕುಕ್ಕಂತಾಳೆಗೆ ಇಂಥ ಮಾಡ್ತಾಳೆ ನೋಡಪ್ಪ. ಪಾಪ ಬೋರ್ನ ನೀರು ಬಿದ್ದವೆ, ಮರಾಯ ಸತ್ವಂತ ಆ ಹುಡುಗ ಇವತ್ತು ತುಂಬ ಒಳ್ಳೆ ಹುಡುಗ. ಎಷ್ಟು ಜನ ಬಂದು ಪಾಪ ಪಾಯಿಂಟ್ ಮಾಡಿಕೊಟ್ಟು ಇವತ್ತು ನಾವು ನಮ್ಮ ಗಿಡಗಳು ಉಳ್ದಾವೆ. ಇಂಥ ಕಾಲದಾಗೆ ಎಲ್ಲ ನುಣ್ಣು ಒಣಗೋಗವು. ನೀರು ಅಷ್ಟೊಂದು ನೀರು ಬಂದಾಗ 3-3.5 ಇಂಚ್ ನೀರು. ಅಂತ ಅದ್ರಾಗ ಹಂಗೆ ಇದು ಮಾಡಿರೆ ಊರಾಗೆಲ್ಲ ನಮ್ಮನ್ನು ಉಗುಳ್ತಾರೆ ಪಾಪ. ಅಲ್ಲ ಕಣೆ ಅಮ್ಮಣಿ, ಇಷ್ಟೊಂದು ನೀರು ಬಿದ್ದಾವೆ. ಹೋಗ ಹುಡುಗನ ಮೇಲೆ ಇಂಥದ್ದು ಮಾಡಿದಿರಲ್ಲೇ ನಮ್ಮ ಊರಾಗೆಲ್ಲ ನಮ್ಮನ್ನು ಉಗುಳ್ತಾರೆ. ಅಕ್ಕಪಕ್ಕದವರೆಲ್ಲ ಕಂಡುಂಡಾರು ಬೈತಾರೆ. ಎಲ್ಲ ಪೊಲೀಸ್ನವ್ರು ಬಂದಿದ್ದಕ್ಕೆ ಯಾಕೆ ಅಂತ ಬಂದಿದ್ರು. ಎಲ್ಲ ತನಿಖೆ ಮಾಡಿ ಬಂದು ಬೋರು ಪಾರು ಎಲ್ಲ ಇದು ಮಾಡಿದ್ರು. ಎಲ್ಲ ಬಂದು ಎಲ್ಲ ಚೆಕಿಂಗ್ ಮಾಡಿದ್ರು. ಇಲ್ಲ ಸಹ ನೀರು ಬರ್ತವೆ ಅಂತ ಹೇಳ್ದೆ. ನಾನು ಕರೆಕ್ಟಾಗಿ ಹೇಳಿದ್ದೀನಿ. ಈಗಲೂ ಕರ್ಕೊಂಡ್ರೆ ನಾನು ಹಂಗೆ ಹೇಳ್ತೀನಿ. ಪೊಲೀಸ್ನವ್ರು ಇದ್ರಿ ಕರೆಕ್ಟಾಗಿ ಬತ್ತಾ ಸಹ ನೀರು ಅಂತ ನೀಯತ್ತ ಮಾತಾಡಬೇಕು. ಇವತ್ತೇ ಮಾಡಿದ್ದೆಲ್ಲ ಇಂಥವು ಬದುಕಪ್ಪ. ಅವ್ರು ಹೆಂಗೋ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿಲ್ಲಪ್ಪ. ನಾನು ಹೋಗಿದ್ದೆ ಅಪ್ಪನ ಜೊತೆ ಗಲಾಟೆ ಮಾಡೋಕ್ಕಂತ ಅವ್ರ ಮನೆಗೆ. ಅಯ್ಯೋ ಹೆಂಗ ಸದ್ಯ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿಲ್ಲ. ಅಲ್ಲ ಕಣ್ ಗೌರಮ್ಮ, ಅಲ್ಲ ನಿನ್ನ ಗಂಡ ಯಾಕೆ ಹಿಂಗೆ ಸುಳ್ಳು ಹೇಳಕ್ಕೆ ಹೋದ? ಅಣ್ಣ ಈಗ ಇವಳು ನಮ್ಮ ಮಳೆ ಇದ್ದಾಳಲ್ಲ ಮನೆ ಹಾಳಿ, ಈ ದೇವಮ್ಮನ ಮಾತು ಕೇಳ್ಕೊಂಡು ಹಿಂಗೆ ಮಾಡಿರೋದು ನನ್ನ ಗಂಡ. ಇವಳು ಊರಾಗ ಇದ್ದಾಳಲ್ಲ ಅವ್ರ ಊರೇ ಅಂತ ಹುಡ್ಗಂದು ಅಲ್ಲಿ ಯಾವ ದುಡ್ಕೊಂಡು ತಿಂಬೋದು ನೋಡಿ ಸಹಿಸ್ಕೊಂಬಕ್ಕಾಗಲ್ಲ. ಇಲ್ಲೇ ಆಗಲೇಳು ನಮ್ಮ ಹೊಲ್ದ ಮಾಡೋದನ್ನೇ ನಾನು ನೋಡಿ ಸಹಿಸ್ಕೊಂಬಕ್ಕಾಗಲ್ಲ. ಅವ್ರ ಅಣ್ಣಗೆ ಇಲ್ಲದ್ದು ಹೇಳ್ಕೊಡೋದು, ಜಗಳ ತಂದಿಕ್ಕೋದು, ನಮ್ಮ ಮಧ್ಯೆ ಹಿಂಗೆ ಮಾಡಾಳು. ನಾವು ಅಲ್ಲಿನೇ ಮಾತಾಡಿಸ್ದಂಗೆ ಕೈ ಬಿಟ್ಟಿದ್ವಣ. ಏನು ಮಾಡೋಣ ನೋಡಿ, ನಿಮಗೆ ಅಕ್ಕಪಕ್ಕದವ್ರಿಗೆ ಅಯ್ಯೋ ಸೆನಕ್ಕೆ ನೀರು ಬಿದ್ದಾವೆ ಸುಮ್ಮನೆ ಇವನು ಹಿಂಗಿಲ್ಲದ್ದೆಲ್ಲ ನಾವು ಹುಟ್ಟಿಸ್ಕೊಂಡು ಹೇಳೇವನೆ ಅಂತೇಳಿ ನಿಮ್ಗೆ ಅನ್ಸುತ್ತೆ. ಇನ್ನೋಡು ದೇವರಾಜ ಅಂತ ಕೆಲಸ ಮಾಡ್ದೆ ಒಮ್ಮಂಗೆ ಆಗುತ್ತೆ. ನಾನು ಹಂಗೆ ಅಂದ್ಕೊಂಡು ಇವ್ನು ದೇವರಾಜ ಯಾಕೆ ಈ ಪಾಟು ಹಿಂಗೆ ಸುಳ್ಳು ಹೇಳೇವನಿ. ಪೊಲೀಸ್ನವರೆಲ್ಲ ಬಂದಿದ್ರಾ, ಎಲ್ಲ ಅಲ್ಲೆಲ್ಲ ಬರ್ಕೊಳೋಕೆಲ್ಲ ನೋಡೋಕ್ಕೆಲ್ಲ ಬಂದಿದ್ರು. ಅವಾಗ ನಮ್ಮನ್ನು ಕೇಳಿದ್ರು, ನಾವು ಬಿದ್ದೇವೆ ಅಂದ್ವಿ. ನಮ್ಗೇನು ಗೊತ್ತು ನಾವೇ ಯಾಕೆ ಹಿಂಗೆ ಬಂದವ್ರೆ ಅನ್ಕೊಂಡ್ವಿ. ಆಮೇಲೆ ಎಲ್ಲ ಗೊತ್ತಾಯ್ತು. ಎಲ್ಲರೂ ಹಂಗೆ ಅನ್ಕಮ್ಮ, ಇವ್ನು ದೇವರಾಜ ಯಾಕೆ ಹಿಂಗೆ ಸುಳ್ಳು ಹೇಳೇವನಿ. ಪಾಪ ನೀರು ಬಿದ್ದಿದ್ರು ನೀರು ಬಿದ್ದಿಲ್ಲ ಅಂತ ಹೇಳೇನೆ. ಅವರೆಲ್ಲ ಎಲ್ಲರೂ ಕೊಟ್ಟು ಅದಕ್ಕೆ ಹೋಗಿ ಗಲಾಟೆ ಮಾಡಿದ್ನಂತೆ ಅಂತ ಹೇಳಿ ಎಲ್ಲರೂ ಬೈದ್ರಮ್ಮ. ಅಲ್ಲ ಕಣಲ್ಲ, ನೀರು ನೋಡಿದ್ರೆ ಹೆಂಗೆ ಬಿದ್ದಾವೆ, ನಾವೆಲ್ಲ ಪಾಯಿಂಟ್ ಮಾಡಿಸೀವಿ ಅಂತೇಳಿ ಎಲ್ಲರೂ ಬೈದು. ನಾಣ ನಮಗೂ ಅದೇ ಇವಾಗ ಅವಳಿಂದಲೇ ಎಲ್ಲ ಆಗಿದ್ದು. ಅದಕ್ಕೆ ಅವಳಿಗೆ ತಿರ್ಗಿ ಹೊರಕ್ಕೆ ಬಿಡಬಾರ್ದು, ಹೋಗಿ ಹಂಗೆ ಹೇಳಿ ಬರೋಣ ಅಂತ ಇದ್ದೀನಿ. ನೀರು ಬಿದ್ದಾವ ಸಹ ಅಂತ ಇವಳಿಂದಲೇ ಎಲ್ಲ ನನ್ನ ಗಂಡ ಹಂಗೆ ಒಳ್ಳೇನು ಇವಳೆ ಎಲ್ಲನ ಹೋಗ್ತಾ ಇದ್ದೀನಿ ನಮ್ಮ ಹುಡುಗನ ಬೇಲ್ ತಗೊಂಡು ಬಿಡಿಸ್ಕೊಂಬರೋಣ ಅಂತ. ಅದಕ್ಕೆ ಉಗಿದ್ ಬರೋಣ ಅಂತ ಇದ್ದೀನಿ. ನಿನ್ನಿಂದಾನ ನಮ್ಮ ಮನೆ ಮರ್ಯಾದೆಲ್ಲ ಹಾಳು ಮಾಡ್ತೀಯಲ್ಲೇ ಅಂತ ಹೇಳಿ ಉಗಿದ್ ಬರೋಣ ಅಂತ. ಇವತ್ತು ನೀರಿಲ್ಲ ನೀರು ನಮ್ಮ ತಾಟೆಲ್ಲ ಒಣಗೋದಲ್ಲಣ್ಣ. ಇವತ್ತು 3-3.5 ಇಂಚ್ ನೀರು ಬಿದ್ದಾವೆ. ಸಂತೃಪ್ತಿ ನೀರು ಹಾಕ್ತವೆ. ನಾವು ಚೆನ್ನಾಗಿರೋದು ನೋಡ ಅವಳಿಗೆ ಸಹಿಸ್ಕೊಂಬಕ್ಕಾಗಲ್ಲ. ಅಂತ ಮಾಡ್ಬಾರ್ದು ಕಣಮ್ಮ. ಆ ಹುಡುಗ ಬೊಲ್ಚಾನ ಪ್ಯಾಂಟ್ ಮಾಡ್ತಾನೆ. ನಮಗೆ ನನ್ನ ದೂರ ಆದರೂ ಪರವಾಗಿಲ್ಲ, ನಾವು ನಂಬಿ ನಾವು ಪ್ಯಾಂಟ್ ಮಾಡ್ತೀವಿ. ನಿಮಗೆ ಬಿದ್ದಿರೋದು ನೋಡಿ. ನಾನು ಈ ತಿಂಗಳಾಗೆ ಹಾಕಿಸ್ತೀನಿ ಕಣಮ್ಮ. ನಾನೊಂದು ದುಡ್ಡಿನ ಸಮಸ್ಯೆ ಐತೆ, ಯಾಕೆ ಸುಮ್ಕಾಗಿದ್ದೀನಿ. ನಾನು ಈ ತಿಂಗಳಾಗೇ ಹಾಕಿಸ್ಬಿಡ್ತೀನಿ ಬೋರ. ಅಲ್ಲ ನೀರು ಚೆನ್ನಾಗಿ ಬಿದ್ದಾವೆ, ಹಿಂಗೆ ಹೇಳ್ಬಾರ್ದು ಕಣಮ್ಮ. ಬರಲ್ಲ, ದೂರ ಐತೆ, ಹೋಗಿ ಸರಿಯಾಗಿ ಗಲಾಟೆ ಮಾಡಿ ಬರೋಣ ಅಂತ. ಅವಳೇನು ಅವ್ರನ್ನ ಕೆಲಸದಿಂದ ಬಿಡಿಸ್ಬೇಕಂತ ಸುಳ್ಳು ಹೇಳಿಲ್ಲ ಅಂತಿ ನೋಡಪ್ಪ. ಹೆಂಗೈತಿ ಇದು? ಅವ್ರು ಹೆಂಗೆ ಅವ್ರವ್ರ ಹೊಟ್ಟೆ ಅವ್ರ ಪಾಡಿಗೆ ಅವ್ರು ಜೀವನ ಮಾಡ್ತಾರಣ್ಣ. ಅವ್ರ ಹೊಟ್ಟೆ ಮೇಲೆ ಯಾಕಣ್ಣ ಹೊಡಿಬೇಕು ಇವಳು? ನಿಮ್ಮ ಮನೆ ಒಳಗೋಗ ನಾನು ಕರ್ಕೊಂಡು ಹೋಗ್ತೀವಿ. ಅಪ್ಪೆ ನಾನು ಬರಲ್ಲ ಅಂತಂದರೆ ಅವ ಅತ್ತೆ ಮಾತು ಕೇಳ್ಕೊಂಡು ನಾನು ಕರ್ಕೊಂಡು ಹೋಗ್ತು ಹೋಗತ್ತೆ. ನಾನು ಯಾಕನೋ ಓದ್ನೋ ಅನ್ನಿಸ್ತೈತಿ. ಮನೆ ಅಣ್ಣನ ಮಗ ನೀನಾನ ಹೇಳಿಲ್ಲ ನನ್ನ ಕುಟೆ. ಅಲ್ಲ ಹಿಂಗೆ ಹೇಳತ್ತವ ಅತ್ತೆ ಹಿಂಗೆ ಹೋಗ್ತಾ ಇದ್ದೀನಿ ನಾನು ಅಪ್ಪ ಅಂತ ನಂತಾಗ ನಾನು ಮಾತು ಹೇಳಿಲ್ಲ ಮನೆ ಅಳ. ನೀನು ಅದೇ ಹೋಗಿದ್ದೆ. ಈ ನನ್ನ ಮತ್ತೆ ಕಾಪಾಡ ಕೇಳಿ ಬಿಡೋ ನಮ್ಮಂಗೆ ಆಗುತ್ತೆ. ಯಾಕಮ್ಮ ಏನಾಯಿತು ಹೇಳಿ? ಮತ್ತೆ ಮಾಡಿರಬಹುದು ಕಣಮ್ಮ. ನೀರು ಬಿದ್ದಾವೆ ಸುಮ್ಮನೆ ನಿಮ್ಮ ಅಪ್ಪಗೆ ಎಲ್ಲದ್ದು ಹೇಳ್ಕೊಟ್ಟು ನೀರು ಬಿದ್ದಿಲ್ಲ ಅಂತ ಬಂದು ಇಲ್ಲಿ ಗಲಾಟೆ ಮಾಡು ಅಂತ ಹೇಳಾಳೆ. ಬಂದು ಹೋಗಿ ನಿಮ್ಮ ಅಪ್ಪ ಗಲಾಟೆ ಮಾಡುತ್ತೆ. ಅವರು ಎಷ್ಟಂತ ಸಹಿಸ್ಕೊಂತಾರೆ. ಫೋನ್ ಮಾಡಿಬೇರೆ ಆವಾಜ್ ಹಾಕಿ ನಿಮ್ಮ ಅಪ್ಪ ಅವರೆಲ್ಲ ರೆಕಾರ್ಡ್ ಮಾಡ್ಕೊಂಡು ನೋಡ್ರಿ ಸಹ ನೀರು ಬಿದ್ದಿದ್ರು ಬಿದ್ದಿಲ್ಲ ಅಂತೇಳಿ ಈ ರೀತಿ ಬಂದು ಗಲಾಟೆ ಮಾಡೋದು, ಬಂದು ಈ ರೀತಿ ಎಲ್ಲನ ಇದು ಮಾಡೋದು ಅಂತ ಅವಳು ಬೇರೆ ಮಾತಾಡೋದೆಲ್ಲ ರೆಕಾರ್ಡ್ ಮಾಡ್ಕೊಂಡವ್ರೆ. ಎಲ್ಲ ಪೊಲೀಸ್ನವ್ರಿಗೆ ಕೊಟ್ಟವ್ರೆ. ಪೊಲೀಸ್ನವರೆಲ್ಲ ಬಂದು ಎಲ್ಲ ಚೆಕಿಂಗ್ ಮಾಡಿ ನಿಮ್ಮ ಮೇಲೆ ಈ ರೀತಿ ಕಂಪ್ಲೇಂಟ್ ಐತೆ ಅಂತ ಹೊಲ್ದಾಗೆಲ್ಲ ಹೋಗಿ ನೋಡಿ ನೀರು ಬಿದ್ದಾವೆ ಯಾಕೆ ಈ ರೀತಿ ಸುಳ್ಳು ಹೇಳಿದ್ರೆ ಅಂತ ಅರೆಸ್ಟ್ ಮಾಡ್ಕೊಂಡು ಹೋದ್ರು ನಿಮ್ಮ ಅಪ್ಪನ ಕರ್ಕೊಂಡು ಪೊಲೀಸ್ನವರು. ಹೌದೇನು? ಅಯ್ಯೋ ಇವತ್ತಿಗೆ ಯಾಕೆ ಹಿಂಗೆ ಮಾಡೋಕ್ಕೋಯ್ತು? ಈ ದೇವ್ ಮತ್ತೆ ಬರೀ ಇಂಥ ಎಡವಟ್ಟೆ ಅಪ್ಪ. ಹೋಗತ್ಲಾಗೆ ಬರೀ ಇಂಥದೇ. ಅವಳು ತಡ ಇಲ್ಲ ಹಿಂಗೆ ಬಂದ್ಲು. ನನ್ನ ಮದುವೆ ಆದಾಗಿಂದಲೇ ನೋಡ್ತೀನಲ್ಲ ಅವಳು ಹಣೆ ಬಾರ ಇಷ್ಟೇನು. ಅವಳು ಯಾವಾಗಲೂ ಹಿಂಗೆ ಬಂದ್ಲು, ತಡ ಇಲ್ಲ ಹಿಂಗೆ ಬಂದು. ಎಲ್ಲರೂ ಹಂಗೆ ಬೇಕೇನ್ರಿ ದೇವರಾಜನ. ಅಲ್ಲ ಇವ್ನು ಯಾಕೆ ಹಿಂಗೆ ಸುಳ್ಳು ಹೇಳ್ದ ಅಂತ ಹೇಳು ನೋಂತಾಗುವ ಬುದ್ಧಿ ಇರ್ಬೇಕು ಕಣಮ್ಮ. ಅವ್ರಕ್ಕೇನು ಮಾತು ಕೇಳ್ಕೊಂಡು ಹಿಂಗೆಲ್ಲ ಮಾತಾಡಬಾರ್ದು. ಅದೇ ಮಾತೆ ನೋಡು, ನನಗೆ ಗೊತ್ತಿದ್ರೆ ನಾನು ಬೇಡ ಅಂತಿದ್ದೆ. ಅದಕ್ಕೆ ನನಗೆ ಹೇಳಿಲ್ಲ. ಇವನು ಹೇಳಿಲ್ಲ ಈ ನನ್ನ ಮಗ. ಅದಕ್ಕೆ ನನ್ನ ಮಗನ ಸರ್ ಯಾಕೆ ಹೋಗ್ತಾ ಇದ್ದೀನಿ. ಅಲ್ಲ ಕಣ ನನ್ಗನ ಹೇಳಿಲ್ವಲ್ಲ ನೀನು ನಮ್ಮ ಕೈಲಿ. ಅದಕ್ಕೆ ಇವನು ಬೈತಾ ಇದ್ದೀನಿ. ಇಲ್ಲ ಕಣಮ್ಮ, ಆ ಹುಡುಗಿಗೆ ಏನೋ ತೊಂದರೆ ಆಗಬಾರ್ದು.
ಮಾರಾಯಿಸುತ್ತವಂತ ಇಲ್ಲಿ ನಮ್ಮೂರಾಗೆ ಒಂದು 3-4 ಬೋರ್ ಹಾಕ್ಯಾನಲ್ಲ. ನಿಜವಾಗ್ಲೂ ನೀವು ಹಾಕ್ಸಿರೋ ಇದಕ್ಕೆ ನೋಡ್ಕೊಂಡು ಎಲ್ಲರೂ ಹಾಕ್ಸಿರೋ 8 ಜನಕ್ಕಿಂತ ಕಾಲದಾಗ ಅನುಕೂಲ ಆಗೈತೆ ಅಂತಾರು. ಸೆನಕ್ಕಿರ್ಬೇಕು ನಮ್ಮ 100 ಕಾಲ ಇನ್ನೂ ಸುಖವಾಗಿ ಬಾಳ್ ಮಾಡ್ಬೇಕಂತಾರೋ. ಅವ್ರ ಅಪ್ಪನ ಅದೇ ಕೆಲಸ ಅಂತೆ, ಅವನು ಅದೇ ಕೆಲಸ ಮಾಡ್ತಾನಂತಾಣ. ಅದಕ್ಕೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ ಅವರು. ನೀವು ಹೊಟ್ಟೆ ಊರಿ ಸಹಿಸ್ಕೊಂಬೇಕಾಗಲ್ವಲ್ಲ ಇವಳಿಗೆ, ಅದಕ್ಕೆ ಹಿಂಗೆ ಮಾಡ್ತಾಳೆ. ಅವಳು ಸೊಸೆನ ಸಹಿಸ್ಕೊಂಬಲ್ಲಣ, ಸೊಸೆನೂ ಒಳ್ಳೆಯವಳು, ಸೊಸೆನ ಮಗ ಒಳ್ಳೆಯವರು. ಆದರೆ ಇವಳ್ದೆ ಅಂತ ಬುದ್ಧಿ. ಅಯ್ಯೋ ನಮ್ಮ ತಾಗೇನೋ ಸೊಸೆ ಮಗ ಕೆಲಸದಾಗಿದ್ದಾರೆ ಅಂತ ಬುಲ್ದವಲತ್ ಮಾಡೋಳು. ಅವಳನ್ನೊಬ್ಳು ಮದುವೆ ಮಾಡ್ಕೊಂಡು ಅವ್ರಿಗೂ ಯಾಕೆ ಗೊತ್ತೆ ಸೇರ್ಕೊಂಡಿರೋದು. ಫಸ್ಟ್ ಮದುವೆ ಮಾಡ್ಕೊಂಡಿದ್ಲು ಫಸ್ಟ್ ಮಗ್ಗೆ. ಅವರು ಅವಾಗ ಇವಳ್ತ ಭಾಳ ಮಾಡೋಕ್ಕಾಗ್ದಲ್ಲ, ಹುಡುಗಿ ಬಿಟ್ಟು ಅದೇ ಹೋತು. ಅದಕ್ಕೆ ನೋಡಲಿ ಅವಳು ನೋಡಿ ಅಂಬ ಇದಕ್ಕೋಸ್ಕರ ಊರಿಗೋಗಿ ಸೇರ್ಕೊಂಡು ಮಗ ಅವಾಗ ಚೆನ್ನಾಗಿ ಕೇಳೋಣ ಹೇಳು ಇವಳು ಮಾತು. ಇವಾಗ ಮಗನೂ ಕೇಳಲ್ಲ, ಸರಿಯಾಗಿ ತನ್ನ ಮಗನೂ ಕೇಳಲ್ಲ ಇವಾಗ ಇವಳು ಮಾತಾಲೇನೆ. ನೀನು ಬೋಲು ಇದು ಮಾಡ್ತೀಯ, ನೀನು ಎಷ್ಟ್ರಾಗಿರ್ಬೇಕು ಅಷ್ಟ್ರಾಗಿರ್ಬೇಕು ಅಂತ ತನ್ನ ಮಗನೂ ಅಂತ ಮಾಡ್ಬಾರ್ದು ಕಣಮ್ಮ. ಅವ್ರು ಏನೋ ಮಾಡ್ತಾರೆ, ಅವ್ರವ್ರ ಕೆಲಸಗಳು ಅವ್ರಿಗೆ ಅದೇ ದೊಡ್ಡದು. ಏನೋ ಕಷ್ಟಪಟ್ಟು ಅವರು ಮಾಡ್ಕೊಂಡು ಅಲ್ಲಿಂದ ಇಲ್ಲಿಗೆ ಬಂದು ಅವ್ರಿಗೆ ಬುಲ್ ದೂರ ಅಂತೆ ಅವ್ರ ಊರು ತಪ್ಪು ಬಂದು ಪೇಂಟ್ ಮಾಡಿ ನಾನು ಈ ತಿಂಗಳು ಹಾಕಿಸ್ನಿ ಗೊತ್ತಾಗುತ್ತೆ. ಅವ್ರು ಹೆಂಗ ನಮ್ಮ ಹುಡುಗನ ಮೇಲೆ ಕೊಟ್ಟಿಲ್ಲ, ಇಬ್ರು ಬಂದಿದ್ರು ತಂದೆ ಮಗ ಅಂತ. ಅಪ್ಪನ ಮೇಲೆ ಒಬ್ಬರ ಮೇಲೆ ಕೊಟ್ಟವ್ರೆ ನೋಡಿ, ಇಬ್ಬರ ಮೇಲೆ ಕೊಟ್ಟಿದ್ರು ಇವನು ಹೋಗ್ಬೇಕಾಗಿತ್ತು ಇವತ್ತು. ಇದೆಲ್ಲ ಏನು ಬೇಕಾಗಿತ್ತಪ್ಪ, ಇಂಥ ಮಾಡಬಾರ್ದಣ್ಣ. ಈಗ ಅವನಿಂದ ಇವತ್ತು ನಮ್ಗೆ ಒಳ್ಳೇದಾಗೈತಿ, ಕೆಟ್ಟದ್ದಾಗಿದ್ರೆ ಬಿಡು ಅನ್ಬೋದು. ಏನು ಯಾರನ್ನು ಕಂಡಿರಲ್ಲ ಅಣ್ಣ, ಬೋರ್ ಪಾಯಿಂಟ್ ಮಾಡಿರೋದೆಲ್ಲ ಏನು ಬೋರ್ ನೀರು ಬೀಳೋದೇ ಇಲ್ಲ. 1000 ಅಡಿ ಕೊರೆದ್ರೂ ಭೂಮಿ ನೆಟೇ ತೂತ ಇಕ್ಕಿರೂ ಬರೋದು ಅಷ್ಟಕ್ಕಷ್ಟೇ ನೀರು. ಎಂಥದ್ದು ಇಂಥ ಕಾಲದಾಗ ಈ ಸಹ ನೀರು ಬಂದಾವಂದರೆ ಅಣ್ಣ ಎಷ್ಟು ಪ್ರೆಜರ್ ಹೊಡಿತು ಗೊತ್ತೇನಣ್ಣ. ಅಯ್ಯೋ ಅಷ್ಟಿಷ್ಟು ನೀರು ಬರಲಿಲ್ಲ, ಬೋರು ಕೊರಿಯೋಕ್ಕೆ ಆಗಲಿಲ್ಲ, ಅಷ್ಟೊಂದು ನೀರು ಬಂತು ಪ್ರೆಜರು. ನಾವು ನೋಡಿವಲ್ಲಮ್ಮ, ನೀನು ಎಂಥ ನೀರು ಹಂಗೆ ತೋಕದ ಹೊಡಿತು ಕೊರಿಯೋಕ್ಕೆ ಆಗಲಿ, ಕೊರಿಯರೇ ಇದು ಮಾಡಿದ್ರು. ಈ ಕಡೆ 3 ಬೋರ್ ಕೊರ್ಸಿರಲ್ಲ ನಮ್ಮೂರಾಗೆ, 3 ಬೋರೂ ಹಂಗೆ ಚೆನ್ನಾಗಿ ನೀರು ಬಂದು ನಮ್ಮದೊಂದು ಹಾಕ್ಸಿರ್ ಗೊತ್ತಾಗುತ್ತೆ. ನಾನು ಹಾಕಿಸ್ನಿ ತಿಂಗಳ ದುಡ್ಡು ಒಂದಿಟ್ಟು ಇದೈತಿ, ಹಾಕಿಸ್ತೀನಿ ಕಣಮ್ಮ. ಅಲ್ಲ ನೋಡಿ ಇಂಥವು ಏನಕ್ಕೆ ಮಾಡ್ತಾರೆ ಎಂತ ಥವು. ಸ್ಟೇಷನ್ಗೆ ಹೋದ್ರೆ ಹೇಳಿ ಬರ್ತೀನಿ ಅಣ್ಣ, ಹೋಗಿ ನನ್ನ ಗಂಡನೇ ತಪ್ಪಿಲ್ಲ, ಈಗ 7 ಕೊಟ್ಟು ಮಾಡಿಸಿರೋದು ಅಂತ. ಅದಕ್ಕೆ ಮತ್ತು ಅಯ್ಯಮ್ಮನೂ ಕರ್ಕೊಂಡು ಹೋಗ್ಯಾರೆ, ನಿನ್ನ ಗಂಡನೂ ಕರ್ಕೊಂಡು ಹೋಗ್ಯಾರೆ. ಅಯ್ಯಮ್ಮಂಗೆ ಹೇಳ್ಕೊಟ್ಟು ಮಾಡಿಸಿಳು ಅಂತ ನಿಮ್ಮ ಗಂಡಗೆ ಬೇಲ್ ತಗೊಂಡು ಬಿಡಿಸ್ಕೊಂಬರ್ರ ಇನ್ನೇನು ಮಾಡೋಕ್ಕಾಗುತ್ತೆ. ಬಂದ ಸಂದ ಕೊಳ್ತೀನಿ ತಡಿ ಅಪ್ಪನ. ಅವಳು ಮಾತು ಕೇಳ್ಕೊಂಡು ಹೋಗಿದ್ಯಲ್ಲ ಮನೆ ನನ್ನ ಮಗನೇ ನೀನು ಅಂತ ಹೇಳಿ ಅವಳನ್ನ ತಿರುಗಿಲ್ಲ ಆಂಗ್ಲ ತುಳ್ಸಲ್ಲ, ಇಲ್ಲಿ ಬರ್ಲಿ ತವ್ರ ಮನೆ ಅಂತ ಇಲ್ಲಿ ನಮ್ಮ ಮನೆ ಬಾಗಿಲಿಗೆ ಬರ್ಲಿ ಅವಾಗ ಹೇಳ್ತೀನಿ ಅಣ್ಣ, ನಾನು ಈಗ ಹೇಳಲ್ಲ. ಏನೋ ಬಿಡು ಅಂತ ಅವ್ರ ತಂಗಿಗೂ ಫೋನ್ ಮಾಡಿ ಹೇಳ್ತೀನಿ ತಡಿ. ನೋಡಿ ನಿಮ್ಮ ಅಕ್ಕ ಇಂಥ ಬದುಕು ಮಾಡ್ಯವಳೆ, ನಿಮ್ಮ ಅಕ್ಕಯಿಂದನ ನಮ್ಮ ಮರ್ಯಾದೆ ಹೋಯ್ತು ಅಂತ ಹೇಳಿ ಸರಿಯಾಗಿ ಹೇಳ್ತೀನಿ. ನಿಮ್ಮ ಅಕ್ಕಯಿಂದನ ನಾವಿವತ್ತು ಅನ್ನಿಸ್ಕೊಂಬ ಅಂತ ಪರಿಸ್ಥಿತಿ ಬಂತಲ್ಲಮ್ಮ ಅಂತ. ಬೇರಮ್ಮ ಇವಾಗ ಬಾ, ನನಗೆ ಭಯ ಆಗ್ತೈತೆ. ಆಮೇಲೆ ಸ್ಟೇಷನ್ಗೆ ಹೋದಾಗ ನನ್ನ ಹೆಸರು ಎಲ್ಲಿ ಹೇಳ್ತಾರೋ ಏನೋ ಅಂತೇಳಿ ಭಯ ಆದಂಗೆ ಆಗ್ತೈತೆ ನನಗೆ. ಅದಕ್ಕೆ ಬಿಡು ಯಾಕೆ ಅದಕ್ಕೆ ಅಂತೆ ಅವರು ಅಂತಾರಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ. ನಾವು ಅವಳು ಮಾತ್ರ ಬಿಡಬೇಡ್ರಿ ಅಂತ ಹೇಳ್ಬತ್ತೀನಿ. ಅವ್ರಿಗೆ ಹೇಳ್ತೀನಿ ಕೇಸ್ ಮಾತ್ರ ವಾಪಸ್ ತಗೋಬೇಡ್ರಿ ಅಂತ. ಅತ್ತೆ ಬರೀ ಹಿಂಗೆ ಮಾಡುತ್ತೆ ಕಣ, ಯಾಕೆ ಹಿಂಗೆ ಮಾಡ್ತು ನೀವು ಅತ್ತೆ ಮಾತು ಕೇಳಬಾರ್ದಿವ ಅಪ್ಪಯ್ಯ. ನೀವು ಅತ್ತೆ ಮಾತು ಏನಕ್ಕೆ ಕೇಳುತ್ತೆ ಅಷ್ಟೊಂದು ಇದು ಹೇಳ್ತಾಳೆ ಹಿಂಗೆ ಅಂತ. ಅಣ್ಣ ಹಿಂಗಣ ಅಂತ ಹೇಳ್ತಾಳೆ. ನೀವು ಮಾತಾ ಕೇಳಬೇಡ ಅಂತ ನಾನು ಅವತ್ತೇ ಹೇಳಿದ್ದೀನಿ. ಬೇಡ ಕಣಪ್ಪ ಕೇಳಬೇಡ ಅವಳವ ಅಂತ. ನನಗೇನೋ ಗೊತ್ತಿದ್ರೆ ಬೇಡ ಅಂತಿದ್ದಮ್ಮ, ಏನು ಮಾಡ್ಕೆ ನನಗೆ ಗೊತ್ತಾಗಲಿಲ್ಲ ಈ ವಿಷಯ. ನನಗೇನೋ ಗೊತ್ತಿದ್ರೆ ಸುಮ್ಮನೆ ಇರ್ತಿರ್ಲಿಲ್ಲ. ಆದರೆ ಇವಾಗ ಏನು ಮಾಡಲಿ, ಆಗೋದಾಗ್ಬಿಟ್ಟೈತೆ. ಏನು ಬರಲಿ ಅವಳು ನಮ್ಮ ದೇವಮ್ಮೇನ ನಮ್ಮ ತವ್ರ ಮನೆ ಅಂತೇಳಿ ಯಾವತ್ತನ ಬಂದರೆ ಅವಾಗ ಹೇಳ್ತೀನಿ. ಈಗ ಮಾತಾಡಲ್ಲ, ನಿಮ್ಮ ತವ್ರ ಮನೆ ಕಾಲಿಕ್ಸಲ್ಲ ಅವಳನ್ನ. ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿದ್ರೆ, ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.